ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಇಡೀ ದೇಶವೇ ಒಂದು ಕ್ಷಣ ಇಂಥದ್ದೊಂದು ದುರಂತಕ್ಕೆ ಕಣ್ಣೀರು ಹಾಕುತ್ತೆ ಅಂತ ಹೇಳಿ ಯಾರು ಕೂಡ ಊಹೆ ಮಾಡಿಕೊಂಡಿರಲಿಲ್ಲ. ಮಧ್ಯಪ್ರದೇಶದ ಜಬಲ್ಪುರದ ಬರ್ಗಿ ಅಣೆಕಟ್ಟಿನಲ್ಲಿ ನಡೆದಂಥ ದುರಂತ ಇಡೀ ದೇಶವನ್ನೇ ಒಂದು ಕ್ಷಣ ಕಣ್ಣೀರನ್ನ ಹಾಕಿಬಿಟ್ಟಿತ್ತು. ಅದರಲ್ಲೂ ಕೂಡ ತಾಯಿ ಮಗು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹುತೇಕ ಜನರು ಕಣ್ಣೀರನ್ನು ಕೂಡ ಹಾಕಿಬಿಟ್ಟಿದ್ರು. ಇಂಥದ್ದೊಂದು ದುರಂತ ನಡಿಬಾರ್ದಿತ್ತು ಅನ್ನೋ ಹಾಗೆ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಬಹುತೇಕ ಜನರು ಈ ದುರಂತಕ್ಕೆ ಅಲ್ಲಿನ ವ್ಯವಸ್ಥೆಗಳೇ ಕಾರಣ ಅನ್ನೋ ಹಾಗೆ ಅಲ್ಲಿನ ವ್ಯವಸ್ಥೆಗಳಿಗೆ ಚೀತು ಅಂತೇಳಿ ಒಯ್ಯೋದಕ್ಕೆ ಪ್ರಾರಂಭಿಸಿಬಿಟ್ಟಿದ್ರು. ಅಂದ ಹಾಗೆ ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ಕೂಡ 9 ಜನರು ಸಾವನ್ನಪ್ಪಿದ್ರು ಅನ್ನುವಂಥ ಮಾಹಿತಿ ಇತ್ತು. ಆದರೆ ಈಗ ಅಧಿಕೃತವಾಗಿ 13 ಜನರು ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಅದರಲ್ಲಿ ಇದೀಗ ಮತ್ತಿಬ್ಬರು ಮಕ್ಕಳು ಕೂಡ ಸಾವನ್ನಪ್ಪಿರುವಂಥ ಮಾಹಿತಿ ಖಚಿತವಾಗಿ ಬಿಟ್ಟಿದೆ. ಸ್ನೇಹಿತರೆ, ಈ ಒಂದು ದುರಂತದಲ್ಲಿ ಬಹುತೇಕ AI ಮೂಲದ ಫೋಟೋಗಳು ಸದ್ದು ಮಾಡ್ತಾ ಇದ್ದು, ಬಹುತೇಕ ಜನರು ಇದು AI ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಅಸಲಿ ಫೋಟೋ ಯಾವುದು, ನಕಲಿ ಫೋಟೋ ಯಾವುದು ಅನ್ನೋದು ಕೂಡ ಬಹುತೇಕ ಜನರಿಗೆ ಕನ್ಫ್ಯೂಸ್ ಕೂಡ ಆಗಿದೆ. ನೀವೆಲ್ಲರೂ ಕೂಡ ಗಮನಿಸಿದ ಹಾಗೆ ಸಾಕಷ್ಟು ವೈರಲ್ ಆದಂಥ ಫೋಟೋ, ಆ ಮಗುವನ್ನು ತಬ್ಬಿಕೊಂಡಿರುವ ಸ್ಥಿತಿಯಲ್ಲಿ ಆ ತಾಯಿ ನೀರಿನಲ್ಲಿ ತೇಲ್ತಾ ಇರುವ ರೀತಿಯಲ್ಲಿ ಕಾಣಿಸ್ತಾ ಇರುವಂಥ ಫೋಟೋ ಅದು AI ಆಗಿದೆ. ಬದಲಿಗೆ ಒರಿಜಿನಲ್ ಫೋಟೋ ಕೂಡ ಇದೀಗ ಅನೇಕ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ಆ ಒಂದು ಫೋಟೋನ ಇಲ್ಲಿ ಪ್ರಸಾರ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಆ ಒಂದು ಫೋಟೋವನ್ನು ನಾನು ಪ್ರಸಾರ ಮಾಡ್ತಾ ಇಲ್ಲ. ಬದಲಿಗೆ ನೀವು ಬಹುತೇಕ ಕಡೆ ಗಮನಿಸಿಬಿಟ್ಟಿರ್ತೀರಿ. ಗಮನಿಸಿಲ್ಲ ಅಂತಂದ್ರೆ ಗೂಗಲ್ಗೆ ಹೋಗು, ನೀವು ಅದನ್ನು ಸರ್ಚ್ ಮಾಡಿಬಿಟ್ರೆ ಖಂಡಿತವಾಗಿಯೂ ಆ ಫೋಟೋ ಲಭ್ಯವಿದೆ. ಆ ಫೋಟೋನ ಗಮನಿಸಿದಂಥ ಸಂದರ್ಭದಲ್ಲಿ ಅಸಲಿಗೆ ಆ ತಾಯಿ ಯಾರು, ಆ ಮಗು ಯಾರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿ ಬಿಡುತ್ತೆ. ಹಾಗಂತೇಳಿ ದುರಂತವೇ ನಡೆದೋಗಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಆ ದುರಂತದಲ್ಲಿ 13 ಜನ ಸಾವನ್ನಪ್ಪಿರುವಂಥದ್ದು ಖಚಿತವಾಗಿರುವಂಥದ್ದು. ಅಂದ ಹಾಗೆ ಏನಿದು ಘಟನೆಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾಗಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಬಹುತೇಕ ಜನರು ಹಾಗಂತೆ ಹೀಗಂತೆ ಕೆಲವೊಂದಿಷ್ಟು ಅಂತೆ ಕಂತೆಗಳನ್ನು ನಿಮ್ಮ ಮುಂದೆ ಬಿತ್ತಿಸ್ತಾ ಇದ್ದಾರೆ. ಅಸಲಿಗೆ ಅಲ್ಲಿ ನಡೆದಂತಹ ದುರಂತವೇನು, ಮೂಲತಃ ಅವರು ಅಲ್ಲಿ ಬಂದದ್ದಾದರೂ ಯಾಕೆ, ಆ ಒಂದು ದುರಂತ ನಡೆಯೋದಕ್ಕೆ ಮುಖ್ಯವಾದಂತಹ ಕಾರಣವಾದರೂ ಏನು, ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸಾಧ್ಯವಾದರೆ ವಿಡಿಯೋನ ಕೊನೆಯವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಇದೇ ಮೊದಲ ಸಾರಿ ನೋಡ್ತಾ ಇದ್ರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ. ಈ ಒಂದು ದುರಂತದಲ್ಲಿ ಒಟ್ಟು 13 ಜನ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಆ 13 ಜನರ ಪೈಕಿ ಸಾವನ್ನಪ್ಪಿದಂಥವರ ವಿವರವನ್ನು ಕೂಡ ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಈ ಒಂದು ದುರಂತದಲ್ಲಿ ಒಟ್ಟು 13 ಜನರ ಸಾವನ್ನಪ್ಪಿರುವ ಪೈಕಿ ಮರೀನಾ ಮೆಸ್ಸಿ ಅನ್ನುವಂಥವರು, ಮತ್ತೆ ತ್ರಿಶಾನ್ ಮಧು ಮೆಸ್ಸಿ, ಅದೇ ರೀತಿಯಾಗಿ ವಿರಾಜ್ ಸೋನಿ, ತಮಿಳ್ ವೆಂದರ್ ಆರ್ಯ ಅನ್ನುವಂಥವ್ರು, ಮಯೂರಮ್ ಅನ್ನುವಂಥವ್ರು, ಕಾಮರಾಜ್ ಆರ್ಯ, ಅರ್ಪಿತಾ ಪಟೇಲ್, ರಾಹುಲ್ ವರ್ಮಾ, ಸ್ನೇಹಾ ಸೋನಿ, ಅಮಿತ್ ಕುಮಾರ್ ಮತ್ತು ಪಲ್ಲವಿ ಸಂದೀಪ್ ಅನ್ನುವಂಥ ಒಟ್ಟು 13 ಜನ ಸಾವನ್ನಪ್ಪಿರುವಂಥವರು. ಇದರ ಪೈಕಿ 5 ವರ್ಷದ ಇಬ್ಬರು ಮಗು ಕೂಡ ಸಾವನ್ನಪ್ಪಿರುವಂಥದ್ದು ಇದೀಗ ಖಚಿತವಾಗಿದೆ. ಕಳೆದ 2-3 ದಿನದಿಂದ ಕಾರ್ಯಾಚರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇದೀಗ 5 ವರ್ಷದ ಮಕ್ಕಳ ಮೃತದೇಹವು ಕೂಡ ಪತ್ತೆ ಆಗಿದೆ. ವಿರಾಜ್ ಸೋನಿ ಅನ್ನುವಂಥವರು ಜಬಲ್ಪುರದವರು, ಅದೇ ರೀತಿಯಾಗಿ ತಮಿಳ್ ವೆಂದರ್ ಅನ್ನುವಂಥ ಒಂದು 5 ವರ್ಷದ ಮಗು, ಅದು ಕೂಡ ತಮಿಳುನಾಡಿನ ಮೂಲದ ಮಗು ಆಗಿದೆ. ಒಟ್ಟಾರೆಯಾಗಿ ಬಹುತೇಕ 13 ಜನ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಆ ಒಂದು ಬೋಟಿನಲ್ಲಿ ನಾವೆಲ್ಲರೂ ಕೂಡ ಗಮನಿಸಬೇಕು, ಲೈಫ್ ಜಾಕೆಟ್ ಇರುತ್ತೆ. ಈ ಸರ್ಕಾರದ ಅಧೀನದಲ್ಲಿರುವಂಥದ್ದು ಯಾವ ರೀತಿಯಾಗಿ ಕಳಪೆ ಮಟ್ಟದಲ್ಲಿ ಕೆಲಸವನ್ನ ಮಾಡ್ತಾರೆ ಮತ್ತು ಅಧಿಕಾರದ ದುರುಪಯೋಗ, ನಿರ್ಲಕ್ಷ್ಯತನ, ಬೇಜವಾಬ್ದಾರಿ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಇಲ್ಲಿ ಎತ್ತಿ ತೋರಿಸುತ್ತೆ. ಸ್ನೇಹಿತರೆ, ಈ ಕ್ರೋಸ್ ದೋಣಿ ಮೂಲತಃ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು. ಅಲ್ಲಿ ಕೆಲಸ ಮಾಡುವಂಥವರೆಲ್ಲರೂ ಕೂಡ ಸರ್ಕಾರಿ ಅಧಿಕಾರಿಗಳೇ, ಅಂದರೆ ಸರ್ಕಾರದ ಅಧೀನದಲ್ಲೇ ಕೆಲಸ ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿ ಲೈಫ್ ಜಾಕೆಟನ್ನು ಕೊಡಬೇಕಾಗಿತ್ತು, ಕೊಡೋದಿಲ್ಲ. ಅಲ್ಲೊಂದು ನಿರ್ಲಕ್ಷ್ಯತನವನ್ನು ತೋರಿಸ್ತಾರೆ. ಮತ್ತು ಜನಗಳು ಕೂಡ ಅಲ್ಲಿ ನಿರ್ಲಕ್ಷ್ಯತನ, ಬೇಜವಾಬ್ದಾರಿತನ ತೋರಿಸಿದ್ರು ಅಂತ ಕಾಣಿಸುತ್ತೆ. ಇಲ್ಲಿ ಲೈಫ್ ಜಾಕೆಟ್ ಹಾಕೊಂಡು ಬಿಡೋದು, ಫೋಟೋಗೆ ವಿಡಿಯೋಗೆ ಪೋಸ್ಟ್ ಕೊಟ್ಟಂಥ ಸಂದರ್ಭದಲ್ಲಿ ಲೈಫ್ ಜಾಕೆಟ್ ಕಾಣಿಸ್ಬಿಡುತ್ತೆ. ನಮ್ಮ ಬಟ್ಟೆ ಕಾಣಿಸೋದಿಲ್ಲ, ನಮ್ಮ ಮೇಕಪ್ ಸರಿಯಾಗಿ ಕಾಣಿಸೋದಿಲ್ಲ, ಅಥವಾ ಇನ್ಯಾವ ಒಂದು ಅನಿವಾರ್ಯತೆಯನ್ನು ಅವರು ಅಲ್ಲಿ ಆಹ್ವಾನಿಸ್ಕೊಂಡ್ರೂ ಗೊತ್ತಿಲ್ಲ. ಆದರೆ ಅಲ್ಲಿ ಪ್ರಯಾಣಿಕರು ಅಥವಾ ಪ್ರವಾಸಿಗರದ್ದು ಒಂದು ನಿರ್ಲಕ್ಷ್ಯತನ, ಅಲ್ಲಿನ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನ, ಇಂಥದ್ರಿಂದ ಈ ಒಂದು 13 ಜೀವಗಳು ಬಲಿ ಹಾಗೆ ಬೀಳ್ತವೆ. ಸ್ನೇಹಿತರೆ, ಒಟ್ಟಾರೆಯಾಗಿ 41 ಜನ ಇರ್ತಾರೆ. ಅಂದರೆ 2 ಸಿಬ್ಬಂದಿಗಳು, ಅದೇ ರೀತಿಯಾಗಿ 39 ಜನ ಅಲ್ಲಿನ ಪ್ರವಾಸಿಗರು, ಒಟ್ಟು 41 ಜನರನ್ನ ಹೊತ್ತು ಆ ದೋಣಿ ಮುಂದಕ್ಕೆ ಹೋಗ್ತಾ ಇರುತ್ತೆ. ಸಮಯ 5 ಗಂಟೆ 45 ನಿಮಿಷದಿಂದ 6 ಗಂಟೆ 15 ನಿಮಿಷ. ಅಂತಂದ್ರೆ ಅರ್ಧ ಗಂಟೆಯಲ್ಲಿ ಏನೆಲ್ಲ ಆಗಬಹುದು ಅದೆಲ್ಲವೂ ಕೂಡ ನಡೆದು ಹೋಗಿ ಬಿಡುತ್ತೆ. ಈ ದಡದಿಂದ ದೋಣಿ ಒಂದು 300 ಮೀಟರ್ ಮಾತ್ರ ಹೋಗಿರುತ್ತೆ. ಆಗಷ್ಟೇ ಜಿಟಿಯಾಗಿ, ಅಂದರೆ ಸಣ್ಣಗೆ ಮಳೆ ಬರೋದಕ್ಕೆ ಪ್ರಾರಂಭಿಸಿಬಿಡುತ್ತೆ. ಆ ಮಳೆ ಜೊತೆಗೆ ಗಾಳಿ, ಚಂಡಮಾರುತ ಇಂಥದ್ದೆಲ್ಲವೂ ಕೂಡ ಅಪ್ಪಳಿಸೋದಕ್ಕೆ ಪ್ರಾರಂಭಿಸಿಬಿಡುತ್ತೆ. ಆರಂಭದಲ್ಲಿ ಏನು ಆಗೋದಿಲ್ಲ ಅನ್ನೋ ರೀತಿಯಲ್ಲೇ ಉಡಾಪೆತನದಿಂದ ಹೋಗಿ ಬಿಡ್ತಾರೆ. ಬೇಜವಾಬ್ದಾರಿತನದಿಂದ ಆ ದೋಣಿಯನ್ನು ನೀರಿಗೆ ಇಳಿಸಿಬಿಡ್ತಾರೆ. ಅದಾದ ಬಳಿಕ ತುಂಬ ಗಾಳಿ ಬರೋದಕ್ಕೆ ಪ್ರಾರಂಭಿಸುತ್ತೆ. ಗಾಳಿಯ ಒಂದು ರಭಸಕ್ಕೆ ಬೋಟ್ ಅಲ್ಲಾಡೋದಕ್ಕೂ ಕೂಡ ಪ್ರಾರಂಭಿಸಿಬಿಡುತ್ತೆ. ಮತ್ತೆ ವಾಪಸ್ ಹಿಂತಿರುಗಿ ಬಿಡಬೇಕು ಅನ್ನುವ ಪ್ರಯತ್ನವನ್ನು
ಪ್ರಯತ್ನವನ್ನ ಅಲ್ಲಿನ ಚಾಲಕ ಅಂತಂದ್ರೆ ಆ ದೋಣಿಯ ನಡೆಸುವಂತ ವ್ಯಕ್ತಿ ಪ್ರಯತ್ನವನ್ನ ಪಡ್ತಾನೆ. ಆ ಸಂದರ್ಭಕ್ಕೆ ಆ ಬೋಟನ್ನು ಇನ್ನೇನು ತೆಗೆದುಕೊಳ್ಬೇಕು, ಅಂದರೆ ಟರ್ನ್ ಮಾಡಬೇಕು, ದಡದ ಕಡೆಗೆ ಹೋಗ್ಬೇಕನ್ನುವಂಥ ನಿಟ್ಟಿನಲ್ಲಿ ಏನಾಗಿ ಬಿಡುತ್ತೆ, ಜೋರಾಗಿ ರಭಸವಾಗಿ ಗಾಳಿ ಬೀಸೋ ಕಾರಣದಿಂದಾಗಿ ಆ ದೋಣಿ ಮುಳುಗೋದಕ್ಕೆ ಪ್ರಾರಂಭಿಸಿ ಬಿಡುತ್ತೆ. ಕೇವಲ 5 ನಿಮಿಷ, 5 ನಿಮಿಷದಲ್ಲಿ ಅದು ಏನಾಗಬೇಕೋ ಎಲ್ಲವೂ ಕೂಡ ಆಗೋಗಬಿಡುತ್ತೆ. ಈ ದುರಂತದಲ್ಲಿ ಎಲ್ಲರ ಗಮನ ಸೆಳೆದಿರುವಂಥ ದುರಂತ ಅಥವಾ ಎಲ್ಲರ ಗಮನಕ್ಕೆ ಬಂದಂಥ ಒಂದು ಸಾವು ಯಾವುದಪ್ಪ ಅಂತಂದ್ರೆ ಈ ತಾಯಿ ಮತ್ತು ಮಗು ಸಾವನ್ನಪ್ಪಿರುವಂಥದ್ದು. ಮೆರಿನಾ ಮೆಸ್ಸಿ ಮತ್ತು ತ್ರಿಶಾನ್ ಸಾವು ಅಂತಂದ್ರೆ ತಾಯಿ ಮಗನ ಸಾವು ಇಡೀ ದೇಶವನ್ನೇ ಒಂದು ಕ್ಷಣ ಬೆಚ್ಚಿ ಬೀಳಿಸಿಬಿಟ್ಟಿತ್ತು. ಸ್ನೇಹಿತರೆ, ಈ ಒಂದು ಕುಟುಂಬ ದೆಹಲಿ ಮೂಲದವರು. ಅಲ್ಲಿನ ಒಂದು ಗೃಹ ಪ್ರವೇಶಕ್ಕೆ ಬಂದು ಬಿಟ್ಟಿರ್ತಾರೆ. ಜಬಲ್ಪುರದಲ್ಲಿ ತಮ್ಮ ಸಂಬಂಧಿಕರ ಒಂದು ಗೃಹ ಪ್ರವೇಶಕ್ಕೆ ಬಂದಿರ್ತಾರೆ. ಇನ್ನೇನು ಸಮಯ ಇದೆ, ಮತ್ತೆ ನಾವು ಈ ಕಡೆ ಬರೋದಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲೇ ಇದ್ದಂಥ ಒಂದು ಜಬಲ್ಪುರ್ ದೋಣಿಯನ್ನ ಹೋಗಿ ಒಂದಿಷ್ಟು ನಾವು ನೋಡ್ಕೊಂಡ್ ಬಂದುಬಿಡೋಣ ಅನ್ನೋ ಕಾರಣಕ್ಕೆ ಹೋಗಿರ್ತಾರೆ. ಒಟ್ಟು 6 ಜನ ಹೋಗಿರ್ತಾರೆ. ಈ ಮೆರಿನಾ ಮೆಸ್ಸಿ ಸೇರಿದಂತೆ, ಮೆರಿನಾ ಮೆಸ್ಸಿ ತಂದೆ ಮತ್ತು ತಾಯಿ ಜೊತೆಗೆ 2 ಮಕ್ಕಳು ಮತ್ತೆ ಗಂಡ, ಒಟ್ಟು 6 ಜನ ಹೋಗಿರ್ತಾರೆ. ಈ ಪೈಕಿ ತನ್ನ ಮಗ, ತಾನು ಮತ್ತು ಆಕೆಯ ತಾಯಿ ಸಾವನ್ನಪ್ಪಿ ಬಿಡ್ತಾರೆ. ಜೊತೆಗೆ ತಂದೆ, ಗಂಡ ಮತ್ತು ಮಗಳು ಸೇಫ್ ಆಗಿ ಬಿಡ್ತಾರೆ. 6 ಜನರ ಪೈಕಿ 3 ಜನ ಸಾವನ್ನಪ್ಪಿ ಬಿಡ್ತಾರೆ, ಇನ್ನು 3 ಜನ ಬದುಕಿ ಉಳಿದು ಬಿಡ್ತಾರೆ. ಈ ರೀತಿಯಾದಂಥ ದುರಂತ. ಈ ದುರಂತಕ್ಕೆ ಬಹುತೇಕ ಅದು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಇಲ್ಲಿವರೆಗೂ 9 ಜನರಿದ್ರು, ಈಗ 13 ಜನ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಇಂಥ ಒಂದು ದುರಂತಕ್ಕೆ ಮುಖ್ಯವಾಗಿ ಅಲ್ಲಿನ ವ್ಯವಸ್ಥೆಗಳೇ, ಅಲ್ಲಿನ ಉಡಾಪೆಗಳೇ ಎಲ್ಲವೂ ಕೂಡ ಕಾರಣ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಸಂಬಂಧಪಟ್ಟ ಹಾಗೆ ಸಿಬ್ಬಂದಿಗಳನ್ನ ಕೆಲಸದಿಂದ ತೆಗೆದುಹಾಕಿದ್ದಾರೆ. ಅಲ್ಲಿನ ಒಂದು ಸರ್ಕಾರ 4 ಲಕ್ಷ ರೂಪಾಯಿ ಮತ್ತು ಕೇಂದ್ರ ಸರ್ಕಾರ 2 ಲಕ್ಷ ರೂಪಾಯಿ, ಒಟ್ಟು 6 ಲಕ್ಷ ರೂಪಾಯಿ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಪರಿಹಾರವಾಗಿ. ಸೊ ಕೊನೆಯ ಹಂತದಲ್ಲಿ ಇದೇ ಆಗೋದು ನಮ್ಮ ದೇಶದಲ್ಲಿ, ಬೇರೆ ಏನೂ ಆಗೋದಿಲ್ಲ. ಈ ರೀತಿಯಾಗಿ ದುರಂತ ನಡೆಯುವಂತಹ ಪೂರ್ವದಲ್ಲಿ ಯಾರೂ ಕೂಡ ಎಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ, ಅಧಿಕಾರಿಗಳು ಗಮನಿಸೋದಿಲ್ಲ. ಇಲ್ಲಿ ನಿರ್ಲಕ್ಷ್ಯತನ, ಉಡಾಪೆತನ, ಬೇಜವಾಬ್ದಾರಿ ಇಂಥದ್ದೆಲ್ಲವೂ ಕೂಡ ಎದ್ದು ಕಾಣುತ್ತೆ. ಈ ದುರಂತದಲ್ಲಿ ಈ ತಾಯಿ ಮಗು ಸಾವನ್ನಪ್ಪಿರುವಂತಹ ಘಟನೆ ಇಡೀ ದೇಶದಾದ್ಯಂತ ಒಂದು ಕ್ಷಣ ಕಣ್ಣೀರನ್ನು ಹಾಕಿಬಿಟ್ಟಿತ್ತು. ಈಗ ಅವರ ಏನು ಅಂತಿಮ ವಿಧಿವಿಧಾನ ಎಲ್ಲವೂ ಕೂಡ ಆಗಬೇಕು, ಅದೆಲ್ಲವೂ ಕೂಡ ಆಗೋಗಿದೆ. ಈಗಾಗಲೇ ಬಹುತೇಕ ಇನ್ನೂ ಒಂದು ಮುಂದುವರೆದು ಆ ಕುಟುಂಬ ಈ ತಾಯಿ ಮತ್ತು ಮಗುವನ್ನ ಬೇರೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಕುಟುಂಬದವರು ಒಂದೇ ಬಾಕ್ಸಿನಲ್ಲಿ ತಾಯಿ ಮತ್ತು ಮಗನ ಮೃತದೇಹವನ್ನು ಇಟ್ಟು ಮಣ್ಣು ಮಾಡಿದ್ದಾರೆ. ಸೊ ಎಂಥವರಿಗೂ ಕೂಡ ಇಂಥ ಒಂದು ವಿಷಯವನ್ನು ಕೇಳಿಬಿಟ್ರೆ ಒಂದು ಕ್ಷಣ ಕಣ್ಣೀರು ಬಂದು ಬಿಡುತ್ತೆ, ಎಂಥವರಿಗೂ ಬೇಜಾರಾಗಿ ಬಿಡುತ್ತೆ. ಇಂತಹ ದುರಂತಗಳು ಯಾಕೆ ನಡೀತಾವೆ ಅಂತ ಒಂದು ಪ್ರಶ್ನೆ ಹುಟ್ಟಿಕೊಂಡು ಬಿಡುತ್ತೆ. ಇದು ನಮ್ಮ ಭಾರತದಲ್ಲಿ ಈ ರೀತಿಯಾಗಿ ನಮ್ಮ ರಾಷ್ಟ್ರದಲ್ಲಿ ಸುದ್ದಿಗಳು ಕೇಳಿ ಬರ್ತಾ ಇರ್ತವೆ. ಅವುಗಳನ್ನ ನಾವು ಕೇಳ್ತಾನೆ ಇರ್ತೀವಿ, ಹೇಳ್ತಾನೆ ಇರ್ತೀವಿ. ಇದನ್ನು ಬಿಟ್ಟು ಬೇರೆ ಏನೂ ಕೂಡ ಬದಲಾಗೋದಿಲ್ಲ. ಯಾಕೆ ಅಂತಂದ್ರೆ ಇದು ಭಾರತದಲ್ಲಿ ಇಂಥ ಒಂದು ವ್ಯವಸ್ಥೆಗಳು ಇದ್ದಾವೆ. ಇಂಥ ವ್ಯವಸ್ಥೆಗಳು ನಮ್ಮ ಭಾರತದಲ್ಲಿ ಬದಲಾಗೋದಿಲ್ಲ. ನಮ್ಮ ಭಾರತ ಅದೆಷ್ಟು ಇನ್ನೂ ನೋವು ಸಾವುಗಳನ್ನು ಅನುಭವಿಸುತ್ತೋ ಅದ್ಯಾವುದು ಕೂಡ ಗೊತ್ತಿಲ್ಲ. ಈ ದುರಂತವನ್ನ ಹೇಗೆ ಹೇಳೋದು, ಹೇಗೆ ನಿಮ್ಮ ಮುಂದೆ ಇಡೋದು ಅನ್ನುವಂಥ ಒಂದು ಬೇಜಾರು ಈ ಸಂದರ್ಭಕ್ಕೆ ಮೂಡಿಬಿಟ್ಟಿದೆ. ಸ್ನೇಹಿತರೆ, ಆ ದುರಂತ ಹೇಗೆ ನಡೀತು, 5 ನಿಮಿಷ ಏನೇನೆಲ್ಲ ಆಯ್ತು ಅನ್ನೋದು ಕೂಡ ಒಂದಿಷ್ಟು ನಾನು ನಿಮಗೆ ಹೇಳೋದಾದ್ರೆ, 5 ನಿಮಿಷ ಅಂತಂದ್ರೆ ಈ ದೋಣಿ ಮುಳುಗೋದಕ್ಕೆ ಪ್ರಾರಂಭಿಸುತ್ತೆ. ಅದಾದ ಬಳಿಕ ಎಂಡ್ ಅಂತಂದ್ರೆ ಸಾವು ನೋವು ಅಂತದೆಲ್ಲವೂ ಕೂಡ ಆಗೋದಕ್ಕೆ 5 ನಿಮಿಷ ಕಾಲಾವಕಾಶ ಆಗಿರುತ್ತೆ. ದೋಣಿ ಮುಳುಗ್ತಾ ಇದ್ದ ಹಾಗೆ ಅಲ್ಲಿನ ಒಂದು ಲೈಫ್ ಜಾಕೆಟ್ಗಳು ಇರುತ್ತೆ. ಸದ್ಯಕ್ಕೆ ಇತ್ತು ಅಂತೇಳಿ ಅಷ್ಟೊಂದು ಜನ ಸೇಫ್ ಆದ್ರು ಅಂತ ಕಾಣಿಸುತ್ತೆ. ಇಲ್ಲ ಅಂತಂದ್ರೆ ಬಹುತೇಕ ಇನ್ನೂ ಕೂಡ ಸಾವಾಗ್ಬಿಡ್ತಾ ಇತ್ತು ಅಂತ ಕಾಣಿಸುತ್ತೆ. ಲೈಫ್ ಜಾಕೆಟ್ ಅನ್ನ ಹಾಕೊಳ್ಳೋದಕ್ಕೆ ಪ್ರಾರಂಭಿಸಿಬಿಡ್ತಾರೆ. ಅಲ್ಲಿನ ಜನರೇ, ಪ್ರಯಾಣಿಕರು ಏನಿರ್ತಾರೋ ಅಥವಾ ಆ ಬೋಟಲ್ಲಿ ಪ್ರವಾಸಿಗರೇನಿರ್ತಾರೋ ಆ ಪ್ರವಾಸಿಗರೇ ಲೈಫ್ ಜಾಕೆಟ್ ಅನ್ನು ಕೊಡೋದಕ್ಕೆ ಮುಂದಾಗ್ತಾರೆ. ಬಹುತೇಕರು ಲೈಫ್ ಜಾಕೆಟ್ ಅನ್ನು ಹಾಕೊಂಡು ಲೈಫ್ ಜಾಕೆಟ್ ಇದ್ದ ಕಾರಣದಿಂದಾಗಿ ಬಹುತೇಕ ಜನ ಪಾರಾಗಿ ಬಿಡ್ತಾರೆ. ಈ ಮೆರಿನಾ ಮೆಸ್ಸಿ ತನ್ನ ಮಗನನ್ನ ಹೇಗಾದ್ರೂ ಮಾಡಿ ಬದುಕಿಸಬೇಕು ಅನ್ನೋಂಥ ಪ್ರಯತ್ನವನ್ನ ಪಡ್ತಾ ಇರ್ತಾರೆ. ಹೇಗಾದ್ರೂ ಮಾಡಿ ನನ್ನ ಮಗ ಬದುಕಬೇಕು, ನಾನು ಸತ್ರು ಪರವಾಗಿಲ್ಲ, ನನ್ನ ಮಗ ಬದುಕಬೇಕು ಅನ್ನುವಂಥದ್ದು. ಯಾಕೆಂದ್ರೆ 4 ವರ್ಷದ ಮಗು, ಅದು ನೀರಲ್ಲಿ ಈಜಾಡೋಕ್ಕೂ ಬರೋದಿಲ್ಲ, ನೀರಿನ ಬಗ್ಗೆ ಅದಕ್ಕೆ ಅಷ್ಟೊಂದು ಅರಿವು ಕೂಡ ಇರೋದಿಲ್ಲ. ಅಂತಹದ್ದೊಂದು ದುರಂತ ತಾಯಿಗೆ ಗೊತ್ತಾಗಿ ಬಿಡುತ್ತೆ, ನಾನು ಸತ್ರು ನನ್ನ ಮಗ ಬದುಕಬೇಕು ಅನ್ನೋ ಕಾರಣಕ್ಕೆ ತಾಯಿ ಆ ಮಗುವನ್ನ ಹೇಗೆಲ್ಲ ಬದುಕೋಸೋದಕ್ಕೆ ಪ್ರಯತ್ನವನ್ನ ಪಡಬೇಕು, ಎಲ್ಲಾ ರೀತಿಯಲ್ಲಿ ಪ್ರಯತ್ನವನ್ನ ಪಡ್ತಾಳೆ. ಆದ್ರೆ ಅದು ಸಾಧ್ಯ ಆಗೋದಿಲ್ಲ. ತನ್ನದೇ ಲೈಫ್ ಜಾಕೆಟ್ಗೆ ತನ್ನ ಮಗನನ್ನ ಕಟ್ಕೊಂಡು ಬಿಟ್ಟಿರ್ತಾಳೆ. ಒಂದು ಕಡೆ ಈ ಲೈಫ್ ಜಾಕೆಟ್ಗೆ, ಒಂದೇ ಲೈಫ್ ಜಾಕೆಟ್ ಅಲ್ಲಿ ಇಬ್ರು ಇರೋ ಕಾರಣದಿಂದ ಕೂಡ ಈ ಸಾವು ಸಂಭವಿಸಿರುವಂತದ್ದು ಬಹುತೇಕ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಬೋಟಿನಲ್ಲಿ ಎಲ್ಲಿ ಬೇಕೋ ಅಲ್ಲಿ ಜನಗಳು ಬಿದ್ದು ಬಿಡ್ತಾರೆ, ಒಬ್ಬರನ್ನೊಬ್ಬರು ಕೆಳಕ್ಕೆ ಹಾಕಿ ಮೇಲೆ ಬರುವಂತ ಪ್ರಯತ್ನವನ್ನ ಪಡ್ತಾ ಇರ್ತಾರೆ. ಅಲ್ಲಿನ ಸ್ಥಳೀಯರು, ಗಮನಿಸಿದಂಥವರು ಮತ್ತು ಅಲ್ಲಿ ಸಾವಿನಿಂದ ಪಾರಾದವರು ಹೇಳುವಂತ
ನಡೆದಿರುವಂಥದ್ದು ಆ ಕ್ರೂರತನ ಇತ್ತಲ್ಲ, ಆ ದುರಂತ ನಡೆದಂಥ ಸನ್ನಿವೇಶ ಇತ್ತಲ್ಲ, ಇವತ್ತಿಗೂ ಕೂಡ ಅವರ ಕಣ್ಣು ಮುಂದೆ ಬರುತ್ತಂತೆ. ಇವತ್ತಿಗೂ ಕೂಡ ನಿದ್ರೆ ಮಾಡೋದಕ್ಕೂ ಆಗ್ತಾ ಇಲ್ಲ, ಅಷ್ಟೊಂದು ಭಯಂಕರವಾದಂಥ ದೃಶ್ಯ ಅಲ್ಲಿ ನಡೀತಾ ಇತ್ತಂತೆ. ಆ ಸಾವು, ಆ ನೋವು, ಅಲ್ಲಿನ ಒದ್ದಾಟ, ಅಲ್ಲಿನ ಕಿರುಚಾಟ, ಯಾರು ರಕ್ಷಣೆ ಮಾಡಿ ಅಂತ ಕೇಳ್ತಾ ಇದ್ರೋ, ಯಾರು ನಮ್ಮನ್ನು ಕಾಪಾಡಿ ಅಂತ ಇದ್ರೋ, ಯಾರು ತಮ್ಮ ಕುಟುಂಬವನ್ನು ನೆನೆಸ್ಕೊಳ್ತಾ ಇದ್ರೋ, ಯಾರು ತಮ್ಮ ದೇವರನ್ನು ನೆನಪಿಸ್ಕೊಳ್ತಾ ಇದ್ರೋ, ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ರೋ, ಅದೆಲ್ಲವೂ ಕೂಡ ಅಲ್ಲಿನ ಸ್ಥಳೀಯರಿಗೆ, ಗಮನಿಸಿದಂಥವರಿಗೆ ಮತ್ತು ಅಲ್ಲಿ ಜೊತೆಗೆ ಈ ಪ್ರಯಾಣ ಮಾಡ್ತಾ ಇದ್ದಂಥವರಿಗೆ, ಈ ಪ್ರವಾಸಕ್ಕೆ ಬಂದಂಥವರಿಗೆ ಎಲ್ಲರಿಗೂ ಕೂಡ ಕಣ್ಣು ಮುಂದೆ ಇದುವರೆಗೂ ಕೂಡ ಇದೆ. ಹೇಗಾದರೂ ಮಾಡಿ ಮಗುವನ್ನ ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ತಾಯಿ ಏನೆಲ್ಲ ಸಾಹಸ ಪಡ್ತಾಳೆ, ಆದರೆ ಅದೆಲ್ಲವೂ ಕೂಡ ವಿಫಲವಾಗುತ್ತೆ. ಕೊನೆಯದಾಗಿ ತಾಯಿ ಮತ್ತು ಮಗು ಸಾವನ್ನಪ್ಪಿ ಬಿಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ AI ಫೋಟೋ ಕೂಡ ಹರಿದಾಡ್ತಾ ಇದೆ. ಮತ್ತೆ ಒರಿಜಿನಲ್ ಫೋಟೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಪತ್ತೆ ಆಗ್ತಾ ಇದ್ದಾವೆ. ಅದರಲ್ಲಿ ಒರಿಜಿನಲ್ ಯಾವುದು, AI ಯಾವುದು ಅನ್ನೋದನ್ನ ನೀವು ಕನ್ಫರ್ಮೇಷನ್ ಮಾಡ್ಕೊಳ್ಳೋಕ್ಕೂ ಕೂಡ ಅವಕಾಶ ಇದೆ. ಅದನ್ನ ನೀವು ಕನ್ಫರ್ಮೇಷನ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನ ನಾವು ಪ್ರಸಾರ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಯೂಟ್ಯೂಬಲ್ಲಿ ಅದೆಲ್ಲವೂ ಕೂಡ ಪ್ರಸಾರ ಆಗೋದಿಲ್ಲ. ಹಾಗಾಗಿ ಅದನ್ನ ಪ್ರಸಾರ ಮಾಡದೇ ಇರುವಂತ ಕಾರಣದಿಂದಾಗಿ ಈ ರೀತಿಯಾಗಿ ದುರಂತ. ಸ್ನೇಹಿತರೆ, ಇದರಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು, ನಾವೆಲ್ಲ ಪ್ರವಾಸಕ್ಕೆ ಹೋಗ್ತಾ ಇರ್ತೀವಿ, ಆದರೆ ನಿರ್ಲಕ್ಷ್ಯತನವನ್ನು ತೋರ್ತಾ ಇರ್ತೀವಿ. ನಿರ್ಲಕ್ಷ್ಯತನದಿಂದ ಅಂತಂದರೆ ಲೈಫ್ ಜಾಕೆಟನ್ನು ಹಾಕೋದಿಲ್ಲ, ಸರಿಯಾಗಿ ಹವಾಮಾನ ಹೇಗಿದೆ ಅನ್ನೋದನ್ನು ಗಮನಿಸೋದಿಲ್ಲ. ಮತ್ತು ಇಲ್ಲಿ ಸಿಬ್ಬಂದಿಗಳು ಕೂಡ ಅಷ್ಟೇ, ಒಂದು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಹಡಗನ್ನು ಅಥವಾ ಒಂದು ದೋಣಿಯನ್ನು ನೀರಿಗಿಳಿಸ್ತಾರೆ ಅಂತಂದರೆ ಇವರೆಂಥ ನಾಲಾಯಕರು ಇರಬಹುದು. ದುಡ್ಡಿನ ಆಸೆಗೋ ಅಥವಾ ಮೇಲಾಧಿಕಾರಿಗಳ ಒತ್ತಡನೋ, ಇಷ್ಟು ದುಡ್ಡು ಆಗಬೇಕು, ಕಲೆಕ್ಷನ್ ಆಗಬೇಕು, ಅಥವಾ ಇಷ್ಟು ಜನ ಅಥವಾ ಇಷ್ಟು ಸಾರಿ ಬೋಟ್ ಹೋಗಿ ಬರಬೇಕು ಅನ್ನುವಂಥ ಒಂದು ಒತ್ತಡನೋ, ಅದ್ಯಾವುದು ಕೂಡ ಗೊತ್ತಿಲ್ಲ. ಒಟ್ಟು ಒಂದು ನಿರ್ಲಕ್ಷ್ಯತನ, ಬೇಜವಾಬ್ದಾರಿತನ, ಇಲ್ಲಿ ಕೆಲಸದ ಬೇಜವಾಬ್ದಾರಿಯಿಂದಾಗಿ ಇಂಥದ್ದೊಂದು ದುರಂತ ನಡೆದು ಹೋಗಿಬಿಟ್ಟಿದೆ. ಈ ದುರಂತ ಬಹುತೇಕ ದೇಶವನ್ನೇ ಕಣ್ಣೀರನ್ನ ಹಾಕಿಸಿ ಬಿಟ್ಟಿದೆ. ಸ್ನೇಹಿತರೆ, ಮಾರ್ಚ್ 30 ಸಾಯಂಕಾಲ ಈ ರೀತಿಯಾದಂಥ ದುರಂತವೊಂದು ನಡೆದು ಹೋಗಿಬಿಟ್ಟಿದೆ. ಅಸಲಿಗೆ ಆಗಿರುವಂಥದ್ದು ಇಷ್ಟೇ. ಅದನ್ನ ಬೇರೆ ರೀತಿಯಲ್ಲಿ ಬಿಂಬಿಸೋದಕ್ಕೆ, ಬೇರೆ ರೀತಿಯಲ್ಲಿ ಹೇಳೋದಕ್ಕೆ ನಾನು ಪ್ರಯತ್ನವನ್ನು ಪಟ್ಟಿಲ್ಲ. ಅಲ್ಲಿರುವಂಥ ಫ್ಯಾಕ್ಟ್ ಏನು, ಅಲ್ಲಿ ಆಗಿದ್ದಂಥದ್ದಾದ್ರೂ ಏನು, ಆ ತಾಯಿ ಮಾಡಿದಂಥ ಪ್ರಯತ್ನವಾದರೂ ಏನು, ಅಲ್ಲಿ ಯಾರ್ಯಾರೆಲ್ಲ ಸಾವನ್ನಪ್ಪಿದ್ರು, ಈ ಕುರಿತಾಗಿ ನಿಮ್ಮ ಮುಂದೆ ಅಸಲಿ ವಿಚಾರವನ್ನು ಬಚ್ಚಿಟ್ಟಿದ್ದೇನೆ. ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.